ನಂದಿವಾಹನ ನಳಿನಿಧರ ಮೌಳೇಂದುಶೇಖರ ಶಿವತ್ರಯಂಬಕ ಅಂಧಕಾಸುರ ಮಥನ ಗಜ ಶಾರ್ದೂಲ ಚರ್ಮಧರ ಮಂದಜಾಸನ ತನಯ ತ್ರಿಜಗದ್ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನನವರತ ಪಾಲಿಸೋ ಪಾರ್ವತೀ ರಮಣ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಖದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 10. ನಂದಿವಾಹನ ನಳಿನಿಧರ ಮೌಳೇಂದುಶೇಖರ ಶಿವತ್ರಿಯಂಬಕ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಚಾರ್ಯರು ಶೇಷದೇವರ ನಂತರ ಮುಂದಿನ ಕಲ್ಪಕ್ಕೆ ಶೇಷ ಪದವಿಗೆ ಬರುವ ಶ್ರೀ ಮಹಾರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ. ನಂದಿವಾಹನ ಶ್ರೀ ಮಹಾರುದ್ರದೇವರ ವಾಹನ. ವೃಷಭವಾಹನರಾದ ಮಹಾರುದ್ರದೇವರು ನಂದಿವಾಹನರು. ಬಲಿಚಕ್ರವರ್ತಿಯನ್ನು 3 ಅಡಿ ಪಾದದಷ್ಟು ಭೂಮಿಯನ್ನು ದಾನವಾಗಿ ಬೇಡಿದ ಶ್ರೀ ವಾಮನಾವತಾರಿ ಶ್ರೀಹರಿಯು ತ್ರಿವಿಕ್ರಮನಾಗಿ ಬೆಳೆದು ಸಮಗ್ರ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ನಿಂತ. ಆಗ ಆತನ ವಾಮಪಾದದ ಉಂಗುಷ್ಟದ ಅಗ್ರದಿಂದ ಬ್ರಹ್ಮಾಂಡದ ಕರ್ಪರ ಸೀಳಿ ಆ ದ್ವಾರದ ಮೂಲಕ ಗಂಗಾವತರಣ ಆಯಿತು. ಶ್ರೀಹರಿಯ ಪಾದೋದ್ಭವೆಯಾದ ದೇವಗಂಗೆಗೆ ನಳಿನಿ ಎಂಬ ನಾಮ. ಅಂತಹ ನಳಿನಿ ನಾಮಕಳಾದ ಗಂಗೆಯನ್ನು ತನ್ನ ತಲೆಯ ಜಡೆಯಲ್ಲಿ ಶ್ರೀಹರಿಯ ಪಾದೋದಕವೆಂದು ಶ್ರೀ ಮಹಾರುದ್ರದೇವರು ಧರಿಸಿದರು. ಇದರಿಂದ ಗಂಗಾಧರರಾದ ಶ್ರೀ ರುದ್ರದೇವರು ನಳಿನಿಧರರಾದರು. ನಳಿನಿಧರರಾದ ನಂದಿವಾಹನರು ತಮ್ಮ ಶಿರಸ್ಸಿನ ಮುಡಿಯಲ್ಲಿ ಚಂದ್ರನ ಕಳಾವಿಶೇಷವನ್ನು ಧರಿಸಿದ್ದಾರೆ. ಮೌಳಿ ಎಂದರೆ ಶಿರಸ್ಸಿನ ಮುಡಿ ಎಂದರ್ಥ. ಇಂದು ಎಂದರೆ ಚಂದ್ರ, ಶೇಖರ ಎಂದರೆ ಕಿರೀಟ ರೂಪದಲ್ಲಿ ಧರಿಸಿರುವವರು. ಮೌಳೇಂದು ಶೇಖರರಾದ ಶ್ರೀ ರುದ್ರದೇವರು ಸಕಲ ಜೀವರ ಮನೋಭಿಮಾನಿಗಳು. ಚಂದ್ರನೂ ಸಹ ಶ್ರೀ ವಿರಾಟ್ ರೂಪಿ ಪುರುಷನಾಮಕ ಶ್ರೀಹರಿಯ ಮನಸ್ಸಿನಿಂದ ಉತ್ಪನ್ನನಾದವನು. ಚಂದ್ರಮ ಮನಸೋ ಜಾತಃ ಪುರುಷ ಸೂಕ್ತ ವಾಕ್ಯ. ಅಂತಹ ಶ್ರೀಹರಿಯ ಮನಸ್ಸಿಜನಾದ ಚಂದ್ರನನ್ನು ತಮ್ಮ ಮೌಳಿಯಲ್ಲಿ ಧರಿಸಿರುವ ಶ್ರೀ ರುದ್ರದೇವರು ಮನೋನಿಯಾಮಕರು ಎಂಬ ಸಂಕೇತ. ಶಿವ ಎಂದರೆ ಮಂಗಳ, ಶುಭ ಎಂದರ್ಥ. ಶ್ರೀಹರಿಯ ಪಾದಾರವಿಂದಗಳಲ್ಲಿ ತೈಲಧಾರ ರೂಪವಾದ ಮನಸ್ಸನ್ನು ನಿಲ್ಲಿಸುವುದರಿಂದ ಶ್ರೀ ರುದ್ರದೇವರಿಗೆ ಶಿವ ಅಂದರೆ ಮಂಗಳಕರರು, ಶುಭಪ್ರದರು ಎಂಬ ತಾತ್ಪರ್ಯ. ಶಿವ ನಾಮಕರಾದ ಮಹಾರುದ್ರದೇವರು 3 ಕಣ್ಣುಗಳುಳ್ಳವರು. ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, ಹಣೆಗಣ್ಣಿನಲ್ಲಿ ಅಗ್ನಿ, ಹೀಗೆ ತ್ರಿನೇತ್ರರು. ಇದರಿಂದ ತ್ರಿಯಂಬಕ ನಾಮಕರು. ತ್ರಿ ಅಂದರೆ 3, ಅಂಬಕ ಅಂದರೆ ಕಣ್ಣುಗಳುಳ್ಳವರು, ಮುಕ್ಕಣ್ಣ ಎಂದರ್ಥ. ಅಂಧಕಾಸುರನೆಂಬ ದೈತ್ಯನನ್ನು ಸಂಹರಿಸಿದ್ದರಿಂದ ಶ್ರೀ ರುದ್ರದೇವರು ಅಂಧಕಾಸುರ ಮಥನರು. ಗಜಾಸುರನೆಂಬ ಬಲಶಾಲಿ ದೈತ್ಯನನ್ನು ಸಂಹರಿಸಿ ಆತನ ಕೋರಿಕೆಯಂತೆ ಗಜ ಚರ್ಮವನ್ನು ಹೊಂದಿದ್ದಾರೆ. ಇದರಿಂದ ಶ್ರೀ ರುದ್ರದೇವರು ಗಜ ಚರ್ಮಧರರು. ವ್ಯಾಘ್ರಾಸುರನೆಂಬ ಮಹಾಪರಾಕ್ರಮ ದೈತ್ಯನನ್ನು ಕೊಂದು ಹುಲಿಯ ತೊಗಲನ್ನು ಧರಿಸಿದ್ದಾರೆ. ಇದರಿಂದ ಶಾರ್ದೂಲ ಚರ್ಮಧರರು. ಶಾರ್ದೂಲ ಎಂದರೆ ಹುಲಿ. ಇಂತಹ ವಿಚಿತ್ರ ವೇಷ ವಸನ ಶ್ರೀ ರುದ್ರದೇವರದ್ದು. ಮಂದ ಎಂದರೆ ನೀರು, ಮಂದಜ ಎಂದರೆ ನೀರಿನಲ್ಲಿ ಉತ್ಪನ್ನವಾದ ಕಮಲ ಪುಷ್ಪ. ಶ್ರೀ ಪದ್ಮನಾಭನಾಮಕ ಶ್ರೀಹರಿಯ ನಾಭಿ ಕಮಲ ಸಂಜಾತರಾದ ಶ್ರೀ ಚತುರ್ಮುಖ ಬ್ರಹ್ಮದೇವರು ಮಂದಜಾಸನರು. ಮಂದಜ ಆಸನ ಕಮಲಾಸನರು. ಬ್ರಹ್ಮದೇವರ ಹುಬ್ಬಿನ ಮಧ್ಯದಿಂದ ಜನಿಸಿದವರು ಶ್ರೀ ರುದ್ರದೇವರು. ಬ್ರಹ್ಮರ ಭೃಕುಟ ಸಂಜಾತರಾದ ಭವಾನೀಪತಿಗಳು ಮಂದಜಾಸನ ತನಯರು. ಬ್ರಹ್ಮಾಂಡದಲ್ಲಿರುವವರು ತ್ರಿವಿಧ ಜೀವರಿಂದಲೂ ವಂದ್ಯರು. ಶ್ರೀಹರಿಯಲ್ಲಿ ಮನಸ್ಸನ್ನು ನಿಲ್ಲಿಸೆಂದು ದೇವತೆಗಳು ಪ್ರಾರ್ಥಿಸುವರು. ಪ್ರಾಪಂಚಿಕ ಸುಖ ಪ್ರಾಪ್ತಿಗಾಗಿ ನಿತ್ಯ ಸಂಸಾರಿಗಳು ಭಜಿಸುವವರು.
ಶ್ರೀ ರುದ್ರದೇವರನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿ ವರಗಳನ್ನು ಪಡೆಯುವವರು ತಮೋಯೋಗ್ಯರಾದ ದೈತ್ಯರು. ಇದರಿಂದ ತ್ರಿಲೋಚನರು, ತ್ರಿಜಗದ್ವಂದ್ಯರು. ಅವರ ಶರೀರದ ಕಾಂತಿ ಶುದ್ಧವಾದ ಸ್ಫಟಿಕ ಶಿಲೆಯಂತೆ ಶೋಭಾಯಮಾನವಾಗಿರುವುದು. ಧವಳಾಂಗರಾದ ಶ್ರೀ ರುದ್ರದೇವರು ಶುದ್ಧ ಸ್ಫಟಿಕ ಸನ್ನಿಭರು. ಪಾರ್ವತಿ ರಮಣರಾದ ಪಶುಪತಿಗಳನ್ನು ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾ ನಿರಂತರವೂ ನಮ್ಮೆಲ್ಲರನ್ನ ಸಂರಕ್ಷಿಸಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.